ನಿಶುಸೀದ ಗಣಪತೆ ಗಣೇಶತ್ವಾಮಾಹುರ್ವಿಪ್ರಥಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವಂ ಚಿತ್ರಮರ್ಚ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಮುಖ್ಯವಾಗಿ ವಿಶೇಷ ಫಲವನ್ನು ಕೊಡುವಂತಹ ಶುಕ್ರ ಉಚ್ಚ ಸ್ಥಾನಕ್ಕೆ ಬರ್ತಾ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ ಒಂದು ಮೇಜರ್ ಪಾಸಿಟಿವ್. ನಿಮ್ಮ ರಾಶಿಯಿಂದ 5ನೇ ಸ್ಥಾನಾಧಿಪತಿ ಹಾಗೂ 10ನೇ ಸ್ಥಾನಾಧಿಪತಿ ಶುಕ್ರ ತುಂಬಾ ಬಲಿಷ್ಠವಾದ ಸ್ಥಾನಕ್ಕೆ 1ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಮಾರ್ಚ್ 1ನೇ ತಾರೀಕು ಶುಕ್ರ ನಿಮ್ಮ ರಾಶಿಯಿಂದ 3ನೇ ಮನೆಗೆ ಬಂದು ಕುತ್ಕೊಂಡು ಉಚ್ಚ ಸ್ಥಾನ ಆಗ್ತಾರೆ, ಎಕ್ಸಾಲ್ಟೆಡ್ ಪೊಸಿಷನ್. ಹಾಗಾಗಿ ಪೂರ್ವ ಪುಣ್ಯ ತುಂಬಾ ಲಾಭ ಆಗ್ತಾ ಇದೆ. ತನ್ಮೂಲಕ ಮಕರ ರಾಶಿಯ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಕೋರ್ಟು ಕಚೇರಿ, ಆಸ್ತಿ ವಿಚಾರದಲ್ಲಿ ಗಲಾಟೆಗಳು ಇವೆಲ್ಲವೂ ಕೂಡ ನಿಮಗೆ ಇತ್ಯರ್ಥ ಆಗುವಂತಹ ಸಂದರ್ಭ. ಮತ್ತೆ ಪೂರ್ವ ಪುಣ್ಯ ಲಭಿಸಿ ನಿಮ್ಮ ಹಿರಿಯರು ಮಾಡಿರ್ತಕ್ಕಂಥ ಪುಣ್ಯ ಅನುಭವಿಸ್ತಕ್ಕಂಥ ಒಂದು ಮಾಸ. ಜೊತೆಗೆ ದಶಮ ಸ್ಥಾನ ಆಕ್ಟಿವೇಟ್ ಆಗಿರೋದ್ರಿಂದ ಒಂದು ಹಂತಕ್ಕೆ ನಿಮಗೆ ಕೆಲಸಗಳು ಅನುಕೂಲ ಆಗುತ್ತೆ. ಇದು ಶುಕ್ರನ ಫಲ. ಆದರೆ ಇನ್ನು ಗುರುಬಲ ಅಂತೂ ನಿಮ್ಗೆ ಇಲ್ಲ ಬಿಡಿ. ಮಕರ ರಾಶಿಯವರಿಗೆ ಗುರುಬಲ ಇಲ್ಲ. ಗುರು ನಿಮಗೆ ಧೈರ್ಯ ಸ್ಥಾನಾಧಿಪತಿ ಹಾಗೂ ವ್ಯಯ ಸ್ಥಾನಾಧಿಪತಿ. ಗುರುಬಲ ಇಲ್ಲ, ಪರವಾಗಿಲ್ಲ. ಗುರುಬಲ ಇಲ್ಲ ಅಂದ್ರೆ ಶುಕ್ರ ಬಲ ಇದೆ. ಇನ್ನೊಂದು ಬಲನೂ ಆಕ್ಟಿವೇಟ್ ಆಗುತ್ತೆ 14ನೇ ತಾರೀಕು. ಸೂರ್ಯ ಅಷ್ಟಮ ಸ್ಥಾನಾಧಿಪತಿ ಸೂರ್ಯ ಈಗಾಗಲೇ ಶತ್ರು ಮನೆಯಲ್ಲಿದ್ದಾರೆ. 14ನೇ ತಾರೀಕು ಮಿತ್ರನ ಮನೆಗೆ ಹೋಗ್ತಾರೆ. ಹಾಗಾಗಿ ಸೂರ್ಯನ ಬಲ ಒಂದು ಸ್ವಲ್ಪ ಬಂತು. ಸಣ್ಣ ಪುಟ್ಟ ಅವಮಾನ, ಅಪಮಾನ, ಅಪಘಾತ ಇದೆಲ್ಲ ಕಮ್ಮಿ ಆಗಿಬಿಡುತ್ತೆ ನಿಮಗೆ 14ನೇ ತಾರೀಕು ಮಾರ್ಚಿಂದ. ಓಕೆ, ಹಾಗಾದ್ರೆ ಈ ಮಕರ ರಾಶಿಯವರಿಗೆ ಪ್ರಸ್ತುತ ಅಂತೂ ಗುರುಬಲ ಇಲ್ಲ. ಆದರೆ ಇನ್ನೊಂದು 2 ತಿಂಗಳು ಕಳೆದುಬಿಟ್ರೆ, ಈ ಮಾರ್ಚ್ ತಿಂಗಳು ಮಾಸ ಭವಿಷ್ಯ, ಏಪ್ರಿಲ್ ಮೇ ತಿಂಗಳು ಕಳೆದುಬಿಟ್ರೆ ಜೂನ್ ತಿಂಗಳಿಗೆ ನಿಮಗೆ ಗುರುಬಲ ಬಂದು ಬಿಡುತ್ತೆ. ಮಕರ ರಾಶಿಯವರು ಸೂಪರ್ ಆಗಿರುತ್ತೆ, ಏನು ತೊಂದರೆ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಗುರು ನಿಮ್ಮ ಮೂಲ ಜಾತಕದಲ್ಲಿ ಬಲಹೀನವಾಗಿದ್ರು ಕೂಡ ಗುರುಬಲ ಬಂದ್ರೆ ಗುರು ಆಕ್ಟಿವೇಟ್ ಆಗಿಬಿಡುತ್ತೆ. ಇನ್ ಕೇಸ್ ಆಕ್ಟಿವೇಟ್ ಆಗಿದ್ರು ಗುರು ಶಾಂತಿ ಮಹಾಯಾಗಗಳು ಮಾಡ್ಕೊಳ್ಳೋಣ, ಏನು ತೊಂದರೆ ಏನಿಲ್ಲ. ಹಾಗಾದ್ರೆ ಈ ತಿಂಗಳು ಹೇಗಿದೆ ಫಲಗಳು ಅಂತಂದ್ರೆ, ಈ ತಿಂಗಳು ಕುಜ ಮತ್ತೆ ಶುಕ್ರ ಮತ್ತೆ ಸೂರ್ಯ ತುಂಬಾ ಬಲಿಷ್ಠವಾಗಿದ್ದಾರೆ. ವಾಹನ ಯೋಗ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತೀರಾ, ರಾಜ ದರ್ಶನವನ್ನು ಮಾಡ್ತೀರಾ, ಹಿರಿಯರಿಂದ ಗೌರವ, ಮಕ್ಕಳಿಂದ ಸೌಖ್ಯ, ಪತ್ನಿಯಿಂದ ಪತಿಗೆ ಸಪೋರ್ಟು, ಪತಿಯಿಂದ ಪತ್ನಿಗೆ ಸಪೋರ್ಟು, ಸಂಸಾರದ ವ್ಯಾಜ್ಯಗಳು, ಪತಿ ಪತ್ನಿಯರ ವೈಮನಸ್ಸುಗಳು ದೂರವಾಗುತ್ತೆ. ಶತ್ರುಗಳಿಂದ ನಿಮಗೆ ಸಮಸ್ಯೆಗಳು ದೂರವಾಗುತ್ತೆ. ದಿನೇ ದಿನೇ ಅಭಿವೃದ್ಧಿಯನ್ನ ಕಾಣ್ತೀರಾ. ಆತ್ಮಗೌರವಕ್ಕೆ ಹೆಚ್ಚಾಗುತ್ತೆ. ಖರ್ಚಿಗೆ ತಕ್ಕಂತೆ ಆದಾಯ ಸಿಗುತ್ತೆ. ಈ ತಿಂಗಳು ನಿಮಗೇನೋ ಸುಮಾರು ಮಾರ್ಚ್ ತಿಂಗಳಲ್ಲಿ ಮಕ್ಕಳು ಫೀಸ್ ಕಟ್ಟೋದೆಲ್ಲ ಇದ್ದೇ ಇರುತ್ತೆ. ಅದಕ್ಕೆಲ್ಲ ಆದಾಯ ನಿಮಗೆ ಸಿಗುತ್ತೆ. ಕಾರ್ಯಸಿದ್ಧಿಗೆ ಅಭಿವೃದ್ಧಿ ಆಗುತ್ತೆ. ಜೊತೆಗೇನಪ್ಪ ಅಂತಂದ್ರೆ ಉತ್ತಮ ಧೈರ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗಿ ಅದೃಷ್ಟ ನಿಮ್ಮನ್ನು ಹುಡ್ಕೊಂಡ್ ಬರುತ್ತೆ. ಅಧಿಕಾರದಲ್ಲಿ ಅಭಿವೃದ್ಧಿ ಅನ್ನೋದು ಕೊಡೋದು. ಶ್ರೀಮಂತರಿಗೂ ಕೂಡ ಸೂಪರ್ ಆದ ಫಲ, ಬಡವರಿಗೂ ಸೂಪರ್ ಆದ ಫಲ, ಎಲ್ಲರಿಗೂ ಒಂದು ಒಳ್ಳೆಯ ಫಲ ಅನ್ನುವಂಥದ್ದು ಮಕರ ರಾಶಿಯವರಿಗೆ ಕಾಣ್ತಾ ಇದೆ. ಇನ್ನು ಸ್ವಲ್ಪ ಮಟ್ಟಿಗೆ ಇನ್ಸೆಕ್ಯೂರ್ ಅಂತೀವಿ, ಅಂದ್ರೆ ಭಯ, ಒಳ ಭಯ ಅಂತೀವಲ್ಲ, ಸ್ವಲ್ಪ ಜಾಸ್ತಿ ಇರುತ್ತೆ ನಿಮಗೆ. ನಿಮ್ಮ ಪೂರ್ವ ಜನ್ಮದ ಸುಕೃತದಿಂದ ಈ ಒಂದು ತಿಂಗಳು ನಿಮಗೆ ತುಂಬಾ ಚೆನ್ನಾಗಿದ್ದು ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಮಕ್ಕಳಿಂದ ಸೌಖ್ಯ, ಆರೋಗ್ಯದಲ್ಲಿ ಕೆಡಬಹುದಾದಂಥ ಸಮಸ್ಯೆಗಳು, ಮೇಜರ್ ಇಶ್ಯೂಸ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ವ್ಯಾಪಾರದಲ್ಲಂತೂ ತುಂಬಾನೇ ಅನುಕೂಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ತಿಂಗಳು ಬಹಳ ಚೆನ್ನಾಗಿದೆ. ವಾಹನಾದಿ ಸೌಖ್ಯಗಳು, ಮತ್ತೆ ಸ್ವಲ್ಪ ಮಟ್ಟಿಗೆ ಖರ್ಚು ಜಾಸ್ತಿ ಇರೋದ್ರಿಂದ ಒಂಚೂರು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಅದಂತೂ ನಾನು ನಿಮ್ಗೆ ಹೇಳಬಲ್ಲೆ. ಮನೆ ಬಾಗಿಲಿಗೆ ನಿಮ್ಗೆ ಅದೃಷ್ಟ ಹುಡ್ಕೊಂಡ್ಬರುತ್ತೆ. ಮಾತುಕತೆ, ಒಪ್ಪಂದಗಳು, ಭೂಮಿ ತಗೊಳ್ಳುವಂಥದ್ದು, ಮನೆ ತಗೊಳ್ಳುವಂಥದ್ದು, ಈ ಥರದಕ್ಕೆ ಏನಾದರೂ ಪ್ರಯತ್ನಗಳು ಪಟ್ಟರೆ ಖಂಡಿತ ಒಳ್ಳೆಯದು. ನೀವು ಮನೆಗೆ ಬೋರ್ ಹಾಕ್ಸೋದಾಗ್ಲಿ, ಅಥವಾ ಸೈಟ್ ಖರೀದಿ ಆಗಲಿ, ಅಥವಾ ವ್ಯವಸಾಯ ಮಾಡುವಂಥ ರೈತರಿಗಾಗಲಿ ಎಲ್ಲರಿಗೂ ನೋಡಿ ಈ ತಿಂಗಳು ತರಕಾರಿ ಮಾರೋರು, ಹೂವು ಹಣ್ಣು ಮಾರೋರು, ಮತ್ತೆ ಈ ರೈತರಿಗೆ, ಬೆಳೆ ಬೆಳೆಯೋರಿಗೆ, ಜಾನುವಾರುಗಳನ್ನು ನೋಡ್ಕೊಳ್ಳೋರು, ಕ್ಯಾಟಲ್ ಫಾರ್ಮ್ ಹೈನುಗಾರಿಕೆ ಮಾಡುವಂಥವ್ರಿಗೆ, ಹಾಲಿನ ಉತ್ಪನ್ನಗಳನ್ನು ಮಾಡುವಂಥವ್ರಿಗೆ, ಮೆಡಿಕಲ್ ರಿಲೇಟೆಡ್ ಆಗಿ ಮೆಡಿಕಲ್ ಶಾಪ್ ಆಗ್ಬೋದು, ಲ್ಯಾಬ್ ಆಗ್ಬೋದು, ಹಾಸ್ಪಿಟಲ್ ಆಗ್ಬೋದು, ಅಥವಾ ನಿಮಗೆ ದೊಡ್ಡ ದೊಡ್ಡ ವಿದ್ಯಾಭ್ಯಾಸ, ಮೆಡಿಕಲ್ ವಿದ್ಯಾಭ್ಯಾಸ, MD ಮಾಡ್ತಾ ಇರೋರು, MBBS ಮಾಡ್ತಾ ಇರೋರಿಗೆ, ಆಯುರ್ವೇದಿಕ್ಕು, ಸಿದ್ಧ, ಪ್ರತಿಯೊಂದು ಮೆಡಿಕಲ್ ಫೀಲ್ಡ್ಗೆ ಈ ತಿಂಗಳು ಅದ್ಭುತವಾದಂಥ ಸಂದರ್ಭ. ತುಂಬ ಚೆನ್ನಾಗಿರುತ್ತೆ. ಸಂಪಾದನೆ ಅಂತಾನೆ ಇಲ್ಲ, ಎಲ್ಲ ಥರದ ಅನುಕೂಲ. ವಿದ್ಯಾಭ್ಯಾಸದಿಂದ ನಿಮ್ಮ ವ್ಯಾಪಾರ ಉದ್ಯೋಗದವರೆಗೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಅದೃಷ್ಟಗಳನ್ನು ನೀವು ಕೊಡ್ತೀರಾ. ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ. ಆಮೇಲೆ ವ್ಯಾಪಾರದಲ್ಲಿ ಸ್ವಲ್ಪ
ನಿಮ್ಮ ಸೇವಕರಿಂದ ಒಂದು ಸ್ವಲ್ಪ ಇಶ್ಯೂಸ್ ಆಗ್ಬೋದು, ಒಂಚೂರು ಕಳ್ಳತನ ಆಗ್ಬೋದು, ಅದನ್ನು ನೋಡ್ಕೋಬೇಕು ನೀವು. ಹೆಚ್ಚು ಜವಾಬ್ದಾರಿ ಖಂಡಿತ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ. ಏನಿದೆಯೋ ಅದೇ ಜವಾಬ್ದಾರಿ ಮುಂದುವರಿರಿ. ಮತ್ತು ಭಗವಂತನ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಎಷ್ಟು ಮಟ್ಟಿಗೆ ಸಿಗುತ್ತೆ ಅಂತಂದರೆ, ಶುಭ ಕಾರ್ಯಗಳಲ್ಲಿ ಸಂಬಂಧಪಟ್ಟಂಥ ಕೆಲಸಗಳಲ್ಲಿ ವಿಘ್ನಗಳೇ ಬರೋದಿಲ್ಲ, ಮತ್ತು ಅನುಕೂಲಗಳು ಹೆಚ್ಚಾಗುತ್ತೆ. ವಿದ್ಯಾಪ್ರಗತಿ ಅಂತೂ ತುಂಬ ಚೆನ್ನಾಗಿದೆ. ಮಕರ ರಾಶಿಯವರು ಯಾರ್ಯಾರು ಎಕ್ಸಾಮ್ಸ್ ಬರೀತಾ ಇದ್ದೀರಾ, ಯಾವುದೇ ಥರದ ಎಕ್ಸಾಮ್ಸ್ ಆಗ್ಬೋದು, SSLC ಆಗ್ಬೋದು, ಇದು ಯಾವುದೇ ಎಕ್ಸಾಮ್ಸ್ ಆಗ್ಬೋದು, ನಿಮಗೆ ಎಕ್ಸಾಮ್ದು ಭಯ ಅನ್ನುವಂಥದ್ದು ಇರಲ್ಲ. ಮೆಮೊರಿ ಪವರ್ ತುಂಬ ಇನ್ಕ್ರೀಸ್ ಆಗುತ್ತೆ. ಮತ್ತು ಕಳೆದುಕೊಂಡಂಥ ಭೂಮಿ ಆಗ್ಬೋದು, ಅಥವಾ ಮನೆ ಆಗ್ಬೋದು, ಅಥವಾ ವಾಹನ ಆಗ್ಬೋದು, ಅಥವಾ ವಸ್ತು ಆಗ್ಬೋದು, ಅಥವಾ ಬಂಗಾರ ಆಗ್ಬೋದು, ಮತ್ತೆ ನಿಮ್ಗೆ ಸಿಗುವಂಥದ್ದು. ವಿದೇಶಿ ಪ್ರಯಾಣದ ಬಗ್ಗೆ ನಿಮ್ಮ ಪ್ರಯತ್ನ ಇದ್ದರೆ ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಒಂಚೂರು ಕೆಲಸಗಳು ಹಿನ್ನಡೆ ಆಗ್ಬೋದು ಬಿಟ್ಟರೆ, ಬಟ್ ಲೇಟಾಗಾದರೂ ಕೆಲಸಗಳು ಪರಿಪೂರ್ಣ ಆಗುತ್ತೆ. ಶತ್ರುಗಳು ಕೂಡ ಮಿತ್ರರಾಗುವಂತಹ ಒಂದು ಸಂದರ್ಭ, ಸ್ನೇಹಿತರಿಂದ ಲಾಭ, ಮತ್ತೆ ನಾನಾ ಮೂಲಕ ಧನ ಆಕಾಂಕ್ಷೆಗಳಾಗ್ತೀರಾ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಉತ್ತಮವಾದ ಫಲದ ಜೊತೆಗೆ ನಿಮ್ಮ ಸಂತಾನಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಹಿರಿಯರ ಆಸ್ತಿ ವಿಚಾರದಲ್ಲಿರ್ತಕ್ಕಂಥ ಗೊಂದಲಗಳು ದೂರ ಆಗಿ, ದಾಯಾದಿಗಳ ಕಲಹ ದೂರ ಆಗಿ ಎಲ್ಲ ನಿಮ್ಗೆ ಅನುಕೂಲ ಆಗುತ್ತೆ. ಮರೆಯಲಾರದ ಸಮಾರಂಭಗಳು ನಿಮಗೆ ಈ ತಿಂಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಶತ್ರುಕಾಟ ಅನ್ನುವಂಥದ್ದು ಮಾತ್ರ ನಿಮಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ವರಾಹ ಸ್ತೋತ್ರಗಳನ್ನು ಈ ತಿಂಗಳು ಹೆಚ್ಚು ಕೇಳಬೇಕು. ನೀವು ವರಾಹ ಸ್ತೋತ್ರ ಅಂತ ಬರುತ್ತೆ, ಆ ಸ್ತೋತ್ರವನ್ನು ನೀವು ನಿಮ್ಗೆ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ, ಅದನ್ನೆಲ್ಲ ಕೇಳಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಖರ್ಚು ಜಾಸ್ತಿ ಮಾಡಕ್ಕೆ ಹೋಗ್ಬೇಡಿ. ಸಾಧ್ಯವಾದಷ್ಟು ಸ್ವಲ್ಪ ದುಡ್ಡನ್ನು ಎತ್ತಿಟ್ಕೊಳ್ಳಿ. ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ, ಗೌರವ ಹೆಚ್ಚಾಗುತ್ತೆ, ಆರೋಗ್ಯ ಸುಧಾರಣೆ ಆಗುತ್ತೆ, ಅಧಿಕಾರದಲ್ಲಿ ಪ್ರಗತಿ ಪಥ ಸಿಗುತ್ತೆ. ಮತ್ತು ಕೆಲವೊಂದಿಷ್ಟು ಸಣ್ಣ ಪುಟ್ಟ ಮೇಜರ್ ಡಿಸಿಷನ್ಸು, ಮೈನರ್ ಡಿಸಿಷನ್ಸು ಅಂತೀವಲ್ಲ, ಆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಕೂಡ ದಿಢೀರ್ ಅಂತ ಯಾವುದೇ ಡಿಸಿಷನ್ ತಗೋಬೇಡಿ. ಸ್ವಲ್ಪ ಅನುಭವಸ್ಥರನ್ನ, ಜ್ಯೋತಿಷ್ಯರನ್ನ ಅಥವಾ ಮೆಂಟರ್ಸನ್ನ ಮೀಟ್ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳಿ. ಅದು ತುಂಬ ಒಳ್ಳೆಯದು. ಯಾಕಂದರೆ ಕೆಲವೊಂದು ಸಲ ಡಿಸಿಷನ್ ತೊಗೊಂಡ್ಮೇಲೆ ಅಯ್ಯೋ ನನಗೆ ಡಿಸಿಷನ್ ತೊಗೊಂಡ್ಬಾರ್ದು. ಎಷ್ಟೋ ಜನ ನೋಡಿದ್ದೀನಿ, ಫೋನ್ ತೊಗೊಂಡ್ಬಿಡ್ತಾರೆ ಆಸೆಯಿಂದ, ತೊಗೊಂಡ್ಮೇಲೆ ಅಯ್ಯೋ 1 ಲಕ್ಷ ಕೊಟ್ಟು ಫೋನ್ ತೊಗೊಂಡ್ನಲ್ಲ, 20,000 ತೊಗೊಂಡಿದ್ರೆ ಚೆನ್ನಾಗಿರ್ತಿದ್ದಲ್ಲ, 80,000 ಉಳಿತೈತಲ್ಲ, ಈ ಥರ ಎಲ್ಲ ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಹಂಗೆ ಪಡೋಕೆ ಹೋಗ್ಬೇಡಿ ನಿಮಗೆ. ಮತ್ತು ತಪ್ಪೇನಾದರೂ ನಿಮ್ಮ ಕಡೆಯಿಂದ ಆಯ್ತು ಅಂದರೆ ಹೌದು ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ಒಪ್ಕೊಂಡು ಸರೆಂಡರ್ ಆಗಿಬಿಡಿ. ಯಾವುದನ್ನು ವಾದ ವಿವಾದಗಳು ಮಾಡೋಕೆ ಹೋಗ್ಬಿಡಿ. ಎಸ್ಪೆಷಲಿ ಬ್ಯಾಂಕ್ ವ್ಯವಹಾರದಲ್ಲಿ ಹುಷಾರಾಗಿರಿ, ಹಣದ ವ್ಯವಹಾರದಲ್ಲಿ ಹುಷಾರಾಗಿರಿ. ಚೆಕ್ ಸಿಗ್ನೇಚರ್ ಆಗ್ಬೋದು, ಆಂಡಿಮೆಂಟ್ ಸಿಗ್ನೇಚರ್ ಆಗ್ಬೋದು, ಅಥವಾ ಯಾವುದೇ ಥರದ ಒಂದು ವ್ಯವಹಾರ ಇಲ್ಲಿ ಹುಷಾರಾಗಿ ಮಾಡುವಂಥದ್ದು ಭಾಳ ಒಳ್ಳೆಯದು. ಆಭರಣಗಳನ್ನು ಖರೀದಿ ಮಾಡೋದಕ್ಕೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಈ ತಿಂಗಳು ಮನೆಗೆ ಗೃಹೋಪಯೋಗಿ ವಸ್ತುಗಳು ಮತ್ತು ಆಭರಣಗಳು, ನೂತನ ವಸ್ತ್ರಗಳು, ಇದೆಲ್ಲ ಖರೀದಿ ಮಾಡ್ತೀರ, ಅದೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಈ ತಿಂಗಳೇನು ಸುಮ್ಮನೆ ಇಲ್ಲ. 3ನೇ ತಾರೀಕು ಹೋಳಿ ಹುಣ್ಣಿಮೆ ಇದೆ, ಅವತ್ತು ಹಬ್ಬ ನಮಗೆ. ಆಮೇಲೆ 19ನೇ ತಾರೀಕು ಯುಗಾದಿ ಹಬ್ಬ ಇದೆ. ಚಾಂದ್ರ ಸೌರ ನೂತನ ವರ್ಷದ ನಮಗೆ ಹಬ್ಬ ಇದೆ. ಹಾಗಾಗಿ ಎಲ್ಲ ಮಕರ ರಾಶಿಯ ವೀಕ್ಷಕರಿಗೂ ಕೂಡ ವಿಶೇಷವಾಗಿ ನೂತನ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಜೊತೆಗೆ 27ನೇ ತಾರೀಕು ಶ್ರೀರಾಮನವಮಿ ಇದೆ. ಅದು ಕೂಡ ನಿಮಗೆ ತುಂಬ ದೊಡ್ಡ ಹಬ್ಬ ಅಂತ ಹೇಳ್ತೀವಿ. ನಿಮಗೆ ಅಂತಲ್ಲ, ನಮ್ಮೆಲ್ಲರಿಗೂ ಹಬ್ಬ. 31ನೇ ತಾರೀಕು ಮಹಾವೀರ ಜಯಂತಿ ಇದೆ. ಇದೆಲ್ಲ ಆಚರಣೆ ಮಾಡಬೇಕು. ಹಾಗೆ ವಾದ ವಿವಾದಗಳಲ್ಲಿ ನಿಮಗೆ ಹೆಚ್ಚು ಜಯ ಪ್ರಾಪ್ತಿಯಾಗುತ್ತೆ, ಉತ್ತಮ ಅನುಕೂಲ ಆಗುತ್ತೆ. ಅದರ ಒಂದು ವಿಚಾರ, ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಮಾತ್ರ ನಿಮಗೆ ಎಡಬಿಡದೆ ಕಾಡುವಂಥ ಸಾಧ್ಯತೆ. ಈ ತಿಂಗಳು ಉದ್ಯೋಗದಲ್ಲಿ ನಷ್ಟ, ಈ ತಿಂಗಳು ಅಂತಲ್ಲ, ಅದಕ್ಕೆ ಬರೋ ತಿಂಗಳು ಕೂಡ ಹೋಗ್ಬೋದು. ಲೇ ಆಫ್ ಆಗುವಂಥದ್ದು, ಫೈರ್ ಆಗುವಂಥದ್ದು, ಉದ್ಯೋಗದಲ್ಲಿ ತೊಂದರೆ ಬರುವಂಥ ಸಾಧ್ಯತೆ. ಸ್ವಲ್ಪ ಸಾಧ್ಯವಾದಷ್ಟು ಭಾಳ ಎಚ್ಚರಿಕೆಯಿಂದ ಇರಿ. ನಿಮ್ಮ ಸಂಬಳ ಕೊಡುವಂಥ ದನಿಗಳ ಮೇಲೆ ಯಾವುದೋ ಅಪಾದನೆ, ಅವ್ರ ಬಗ್ಗೆ ಹೀಯಾಳಿಸಿ ಮಾತಾಡೋದು, ನಗೆಪಾಟ್ಲು ಮಾತಾಡೋದು, ಜೊತೆಗೆ ನಿಮ್ಮ ಕಲೀಗ್ಸ್ ಜೊತೆಗೆ ಅವರನ್ನು ನೆಗೆಟಿವ್ ಆಗಿ ಮಾತಾಡೋದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸ್ವಲ್ಪ ಮಟ್ಟಿಗೆ ಕುತಂತ್ರದಿಂದ, ಕಲಹದಿಂದ ನಿಮಗೆ ಉದ್ಯೋಗ ಹೋಗುವ ಸಾಧ್ಯತೆ ಅಥವಾ ಸ್ಥಾನ ಪಲಟ ಆಗುವಂಥ ಸಾಧ್ಯತೆ ಇದೆಲ್ಲ ಇದೆ. ಸಾಧ್ಯವಾದಷ್ಟು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ. ನಿಮ್ಮ ಜಾತಕದಲ್ಲಿ ಏನಾದರೂ ಉದ್ಯೋಗ ಕಾರಕ ಶನಿ ಎಲ್ಲಿದ್ದಾರೆ, ಉದ್ಯೋಗ ಸ್ಥಾನಾಧಿಪತಿ ಲಗ್ನದಿಂದ 10th ಹೌಸ್ ಲಾರ್ಡ್ ಎಲ್ಲಿದ್ದಾರೆ ಅಂತೆಲ್ಲ ತಿಳ್ಕೊಂಡು, ಅದೇನಾದರೂ ನೆಗೆಟಿವ್ ಇದ್ದರೆ ಅದಕ್ಕೆ ಬೇಕಾದ ಸುಲಭ ಪರಿಹಾರ ಮಾಡ್ಕೊಳ್ಳಿ. ಉದ್ಯೋಗ ಹೋಗ್ಮೇಲೆ ಕಮಿಟ್ಮೆಂಟನ್ನು ನಾವು ಸುಧಾರಿಸೋಕ್ಕಾಗಲ್ಲ. ಯಾಕಂದರೆ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ತಮ್ಮ ಆದಾಯಕ್ಕಿಂತ ಹೆಚ್ಚಿನ ಕಮಿಟ್ಮೆಂಟ್ಸ್ ಇಟ್ಕೊಂಡಿದ್ದಾರೆ. ಕನಿಷ್ಠ ಪಕ್ಷ ಆದಾಯಕ್ಕೆ ತಕ್ಕಂತೆ ಕಮಿಟ್ಮೆಂಟ್ಸ್ ಇಟ್ಕೊಂಡಿರ್ತಾರೆ. ಉದ್ಯೋಗ ಇಲ್ಲಾಂದರೆ ಕಷ್ಟ ಆಗುತ್ತೆ. ಸ್ಯಾಲರಿ ಇಲ್ಲ ಅಂತಂದರೆ ಸಾಧ್ಯವಾದಷ್ಟು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಹುಷಾರಾಗಿರಿ. ಕೆಲಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ನಿಮ್ಮ ಜಾತಕದ ದೋಷ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಅದನ್ನು ನೀವು ತಪ್ಪಿಸ್ಬೋದು. ಅದಂತೂ ಸಾಧ್ಯವಾಗುತ್ತೆ. ಚಿಂತೆ ಮಾಡೋದು ಬೇಡ, ಧೈರ್ಯವಾಗಿರಿ. ಈ ಒಂದು ಗುರುಶಾಂತಿ ಮಹಾಯಾಗ ಧನುರಾಶಿಯವರು ಮಾಡ್ಕೊಳ್ಳೇಬೇಕು. ಯಾಕೆ ಮಾಡ್ಕೋಬೇಕಂದ್ರೆ ಇನ್ನು 1 ವರ್ಷ ನಿಮಗೆ ಗುರುಬಲ ಇರಲ್ಲ. ಅದಕ್ಕೋಸ್ಕರ ನೀವು ಜೂನ್ 2ನೇ ತಾರೀಕು ಮಾಡ್ಕೋಬೇಕು. ಎಲ್ಲೂ ನಿಮ್ಗೆ ಅನುಕೂಲ ಆಗಲಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ನೀವು 8431384001 ಅಂತ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಖಂಡಿತ ನಿಮಗೆ ಆ ಮಾಹಿತಿ ಎಲ್ಲ ಕೊಡ್ತಾರೆ. ಈ ಒಂದು ಗುರುಶಾಂತಿ ಮಹಾಯಾಗದಲ್ಲೇ ಗಣಪತಿ ಹೋಮ,
ನವಗ್ರಹ ಹೋಮ, ಅದರಲ್ಲಿ ಶನೈಶ್ಚರ ಹೋಮ ಕೂಡ ಆಗುತ್ತೆ ಶನೀಶ್ವರ ಭಗವಂತನಿಗೆ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧುಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ, ವಿಶೇಷವಾದಂಥ ಮಹಾಲಕ್ಷ್ಮಿ ಹೋಮ ಆಗ್ತಾ ಇದೆ. ಇಷ್ಟು ಹೋಮನು ನಾವು ಪಾರ್ಟಿಸಿಪೇಟ್ ಮಾಡಬೇಕು. ನೀವು ಅಂದರೆ ಈ ಹೋಮಕ್ಕೆ ಕೇವಲ 1,000 ಜನಕ್ಕೆ ಮಾತ್ರ ಅವಕಾಶ, ಅದಕ್ಕಿಂತ ಹೆಚ್ಚಿಲ್ಲ ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ 1,001 ರೂಪಾಯಿ ಒಬ್ಬರಿಗೆ ನಾವು ಫೀಸನ್ನು ಇಟ್ಟಿದ್ದೀವಿ. ಕರುಂಗಲಿ ಮಾಲಾ ಅನ್ನುವಂಥ ಒಂದು ಮಾಲೆಯನ್ನು ಪೂಜೆನಿಟ್ಟು ಪೂಜೆ ಮಾಡಿ ಅಕ್ಷತೆ ಸಮೇತವಾಗಿ ಸರ್ಟಿಫಿಕೇಟ್ ಸಮೇತವಾಗಿ ನಿಮಗೆ ಕೊರಿಯರ್ ಮುಖಾಂತರ ಪ್ರಸಾದ ಬರುತ್ತೆ. ಒಂದೊಂದು ಸಂಕಲ್ಪಕ್ಕೂ ಒಂದೊಂದು ಕೊರಿಯರ್ ಬರುವಂಥದ್ದು, ಒಂದು ಕರುಂಗಲಿ ಮಾಲೆ ಬರುವಂಥದ್ದು. ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಈ ಸಂದರ್ಭಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆಮೇಲೆ ಪೂಜೆಗೆ ದುಡ್ಡು ಕೊಟ್ಟವ್ರು ಮಾತ್ರ ಬರಬೇಕು ಅಂತಿಲ್ಲ, ನೀವು ಯಾರಾದರೂ ಬರ್ಬೋದು. ನೀವು ಲೊಕೇಶನ್ನು ಫಸ್ಟ್ ಕಮೆಂಟಲ್ಲೇ ಪಿನ್ ಆಗಿರುತ್ತೆ. ನಿಮ್ಮ ಬಂಧುಗಳು, ಇಷ್ಟ ಮಿತ್ರರು, ಮನೆ ಪಕ್ಕದವರು, ನಿಮ್ಮ ಮನೆಯಲ್ಲಿ ಕುಟುಂಬ ಸಮೇತವಾಗಿ ಬಂದು ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು. ಆದರೆ ಕರುಂಗಲಿ ಮಾಲೆ ಬೇಕು ಅಂದರೆ ನೀವು ಖಂಡಿತ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಮಾಡ್ಕೋಬೇಕು. ಹೋದ ಸಲ ತುಂಬ ರಿಜಿಸ್ಟ್ರೇಷನ್ ಆಗೋಗಿ ಸುಮಾರು ಒಂದು 20-25 ಜನಕ್ಕೆ ನಾವು ಪ್ರಸಾದ ಕಳ್ಸೋಕ್ಕಾಗಿಲ್ಲ. ಈ ಸಲ ಆ ಥರ ಮಾಡ್ಕೊಳ್ಳಲ್ಲ, ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಗುರುಗಳ ಆಶೀರ್ವಾದದಿಂದ ನಿಮಗೆ ಖಂಡಿತವಾಗ್ಲೂ ಗುರುಬಲ ಹೋದರೂ ಕೂಡ ಗುರುಬಲ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮಕರ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.